ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀದೇವಿಯೇ ನಮಃ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. 9 ದಿನಗಳ ಕಾಲ ನಾವು ದೇವಿಯ ಕುರಿತು, ದೇವಿ ವೈಭವನ ಕುರಿತು ನಾವು ನೋಡಿದ್ವಿ, ಹೌದಲ್ವಾ? ಇಂದಿನ ದಿನ ನವಮಿಯ ದಿನ ಕೂಡ ಬರುತ್ತೆ. ಇಂದು ನಾವು ಆಯುಧ ಪೂಜೆಯನ್ನ ಮಾಡ್ತೀವಿ. ಇದಕ್ಕೆ ಮಹಾನವಮಿ ಅಂತ ಕೂಡ ಹೇಳ್ತೀವಿ. ಮತ್ತು ಶರನ್ನವರಾತ್ರಿ 9ನೇ ದಿನ ಆಯುಧ ಪೂಜಾ ದಿನ ಅಂತ ಕೂಡ ನಾವು ಹೇಳ್ತೀವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ನವರಾತ್ರಿಗಳು ಎರಡಿದೆ. ಒಂದು ಚೈತ್ರ ಮಾಸದಲ್ಲಿ ಬರುವಂತಹ ನವರಾತ್ರಿ, ಮತ್ತೊಂದು ಶಾರದೀಯ ನವರಾತ್ರಿ. ಶಾರದೀಯ ನವರಾತ್ರಿ ಅಂದರೆ ಶರನ್ನವರಾತ್ರಿ. ನಾವೀಗ 9 ದಿನಗಳ ಆಚರಣೆ ಮಾಡ್ತೀವಲ್ವ, ಅದು. ಧರ್ಮ ಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿನ ಮೊದಲ 3 ದಿನಗಳು ತಮೋಗುಣವನ್ನ ಕಡಿಮೆ ಮಾಡೋದಕ್ಕೆ ತಮೋಗುಣಿ ಮಹಾಕಾಳಿಯನ್ನ, ನಂತರದ 3 ದಿನಗಳು ರಜೋಗುಣವನ್ನ ವೃದ್ಧಿ ಮಾಡೋದಕ್ಕಾಗಿ ಮಹಾಲಕ್ಷ್ಮಿಯನ್ನ, ಮತ್ತು ಕೊನೆಯ 3 ದಿನಗಳ ಕಾಲ ಸಾಧನೆಯನ್ನ ತೀವ್ರವಾಗಿ ಮಾಡೋದಕ್ಕಾಗಿ ತತ್ವಗುಣಿಯಾದಂತಹ ಮಹಾಸರಸ್ವತಿಯನ್ನ ಪೂಜೆ ಮಾಡ್ತಾರೆ. ಜೊತೆಗೆ ಕೆಲವರು 9 ದಿನಗಳ ಕಾಲ ಉಪವಾಸ ವ್ರತ ಕೂಡ ಮಾಡ್ತಾರೆ. 9 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ 10ನೇ ದಿನ ಅವನನ್ನ ಕೊಂದು ಮಹಿಷಮರ್ದಿನಿ ಅನ್ನುವಂತಹ ಹೆಸರು ಪಡೆದಂತ ದೇವಿ ಮಹಾತ್ಮೆ 9 ಅಧ್ಯಾಯಗಳನ್ನು ನಾವು ಕೇಳಿ ಆನಂದಿಸಿದ್ದೀವಿ. ಇವತ್ತು ಮಹಾನವಮಿ ಅಥವಾ ಆಯುಧ ಪೂಜೆ. ಇದನ್ನ ನಾವು ಅತ್ಯಂತ ಶ್ರದ್ಧೆ ಉತ್ಸಾಹದಿಂದ ಆಚರಣೆ ಮಾಡ್ತೀವಿ. ಇಂದಿನ ಈ ಆಡಿಯೋದಲ್ಲಿ ಆಯುಧ ಪೂಜೆ ಯಾಕೆ ಮಾಡ್ತಾರೆ, ಇದರ ಮಹತ್ವ ಏನು ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವನ್ನ ನಾವೆಲ್ಲರೂ, ಹಿಂದೂಗಳೆಲ್ಲರೂ ಬಹಳ ವೈಭವದಿಂದ ಆಚರಣೆ ಮಾಡ್ತೀವಿ. 9 ದಿನಗಳ ಕಾಲ ಆಚರಿಸುವಂತಹ ಈ ಹಬ್ಬದಲ್ಲಿ ಪ್ರತಿದಿನ ವಿಶೇಷ ಪೂಜೆಗಳನ್ನ ಮಾಡ್ತೀವಿ. ಅವುಗಳಲ್ಲಿ ನವರಾತ್ರಿ ಕೊನೆ ದಿನ ಆಚರಿಸುವಂತಹ ಆಯುಧ ಪೂಜೆ ಅಂದ್ರೆ, ಇಂದು ನಾವು ಆಚರಣೆ ಮಾಡುವಂತಹ ಆಯುಧ ಪೂಜೆಗೆ ವಿಶೇಷ ಮಹತ್ವ ಇದೆ. ಆಯುಧಗಳನ್ನು ಪೂಜಿಸುವಂತಹ ನಾವು ಅವುಗಳಿಗೆ ಕೃತಜ್ಞತಾ ದಿನ ಅಂತ ಕೂಡ ನಾವು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ 1 ದಿನ ವಿರಾಮವನ್ನ ನೀಡ್ತೀವಿ. ರೈತರು ನೇಗಿಲಿಗೆ ಅಂದ್ರೆ ಕೃಷಿಗೆ ಬಳಸುವಂತಹ ವಸ್ತುಗಳಿಗೆ ಪೂಜೆ ಮಾಡಿ ಅವರು ಕೃತಜ್ಞತೆಯನ್ನ ತೋರಿಸ್ತಾರೆ. ಸೈನಿಕರು ಬಂದೂಕು ಫಿರಂಗಿಗಳಿಗೆ ಪೂಜೆ ಮಾಡ್ತಾರೆ, ವಿಮಾನಗಳಿಗೂ ಪೂಜೆ ಮಾಡ್ತಾರೆ. ಮನೆಯಲ್ಲಿರುವಂತಹ ಪುಟಾಣಿ ಮಕ್ಕಳು ಅವರ ಸೈಕಲ್ನಿಂದ ಹಿಡಿದು ದೊಡ್ಡ ವಾಹನಗಳವರೆಗೆ ಪೂಜೆ ಮಾಡಿ, ಜೊತೆಗೆ ಕಚೇರಿಗಳಲ್ಲಿ ಅಂದರೆ ಆಫೀಸಲ್ಲಿ ಕಂಪ್ಯೂಟರ್, ಜೊತೆಗೆ ಫ್ಯಾಕ್ಟ್ರೀಸ್ ಅಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಎಲ್ಲದಕ್ಕೂ ಕೂಡ ನಾವು ಪೂಜೆ ಮಾಡ್ತೀವಿ. ಇನ್ನು ಆಯುಧ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡುವಾಗ ಹೆಂಗಸರು ನಾವೇನು ಮಾಡ್ತೀವಿ, ಹೌದಲ್ವಾ? ಮನೆಯಲ್ಲಿ ಉಪಯೋಗಿಸುವಂತಹ ಚಾಕು ಕತ್ರಿಯಿಂದ ಹಿಡಿದು ಪ್ರತಿಯೊಂದು ಆಯುಧಗಳಿಗೂ ಕೂಡ ನಾವು ಪೂಜೆ ಮಾಡ್ತೀವಿ. ಈ ದಿನ ಇದೆಲ್ಲ ವಸ್ತುಗಳನ್ನು ತೊಳೆದು ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ, ಹೌದಲ್ವಾ? ಆಯುಧ ಪೂಜೆಯನ್ನ ದುರ್ಗಾ ಮಾತೆಯನ್ನ ನಾವು ಪೂಜೆ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನುವಂತಹ ನಂಬಿಕೆ, ಜೊತೆಗೆ ಇದು ಸತ್ಯವೂ ಕೂಡ ಹೌದು. ರಾಜರ ಆಡಳಿತದ ಅವಧಿಯಲ್ಲಿ ಮಹಾನವಮಿಯಂದು ಅಂದ್ರೆ ಇವತ್ತಿನ ದಿನದಂದು ಆಯುಧ ಪೂಜೆ ಮಾಡಿ ದಶಮಿಯಂದು ಯುದ್ಧಕ್ಕೆ ಹೊರಟ್ರೆ ವಿಜಯ ಸಿದ್ಧಿ ಅನ್ನುವಂತಹ ನಂಬಿಕೆ ಇತ್ತು. ಈ ಕಾರಣಕ್ಕಾಗಿ ನವಮಿಯಂದು ಪೂಜೆಯನ್ನ ಸಲ್ಲಿಸಿ ಜೈತ್ರ ಯಾತ್ರೆಗೆ ತೆರಳ್ತಾ ಇದ್ರು. ಈ ಪದ್ಧತಿ ಈಗಲೂ ಉಳಿದುಕೊಂಡಿದೆ. ಕೆಲವರು ಸಾಂಕೇತಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ರಾಜ್ಯದ ಗಡಿಯನ್ನ ದಾಟಿ ಮತ್ತೆ ವಾಪಸ್ ಮರಳ್ತಾರೆ. ಇದರ ಜೊತೆಗೆ ಒಂದು ಪೌರಾಣಿಕ ಕಥೆನೂ ಇದೆ. ಅದೇನು ಅಂತ ಚಿಕ್ಕದಾಗಿ ನಾವು ನೋಡೋಣವಾ? ಆಯುಧ ಪೂಜೆ ಹಿಂದೆ ಪೌರಾಣಿಕ ಕಥೆ ಯಾವುದಪ್ಪ ಅಂತಂದ್ರೆ, ದ್ವಾಪರ ಯುಗದಲ್ಲಿ ಪಾಂಡವರು 12 ವರ್ಷಗಳ ಕಾಲ ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸ ಮಾಡ್ತಾರೆ. ಇದನ್ನ ನಾವು ತಿಳ್ಕೊಂಡಿದೀವಿ, ಹೌದಲ್ವಾ? ಅಜ್ಞಾತವಾಸವನ್ನ ಮತ್ಸ್ಯನಗರದ ವಿರಾಟರಾಯನ ಅರಮನೆಯಲ್ಲಿ ಕಳೀತಾರೆ. ಅಜ್ಞಾತವಾಸವನ್ನ ಮುಗಿಸುವಂತಹ ಮೊದಲು ಅಂದ್ರೆ ಹಿಂದಿನ ದಿನ ತಮ್ಮಲ್ಲಿದ್ದಂತಹ
ಶಸ್ತ್ರಗಳನ್ನ ಬನ್ನಿ ವೃಕ್ಷದಲ್ಲಿ ಅಡಗಿಸಿ 1 ವರ್ಷಗಳ ಕಾಲ ಅವರು ಹೋಗ್ತಾರೆ. ವಿರಾಟರಾಯನ ಆಸ್ಥಾನದಲ್ಲಿ ಆಗ ಧರ್ಮರಾಜ ಕಂಕಭಟ್ಟನಾಗಿ, ಭೀಮ ಬಾಣಸಿಗನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಬಾಣಸಿಗನಾಗಿದ್ದಾಗ ಅವನ ಹೆಸರು ವಲಲ ಅಂತ ಇರುತ್ತೆ. ಅರ್ಜುನ ಅಂತ ನಮಗ್ ಗೊತ್ತೇ ಇದೆ, ಬೃಹನ್ನಳೆಯಾಗಿ ನೃತ್ಯ ಶಿಕ್ಷಕನಂತಹ ವೇಷ ಧರಿಸಿದ್ರೆ ನಕುಲ ಸಹದೇವರು ಒಬ್ಬೊಬ್ರು ಕೂಡ ಅಶ್ವಪಾಲಕ ಗೋಪಾಲಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ದ್ರೌಪದಿ ಅಂತೂ ಸೈರಂಧ್ರಿಯಾಗಿ ವಿರಾಟರಾಯನ ಪತ್ನಿಯಾದಂತಹ ಸುದೇಶ್ನಿಗೆ ಆಪ್ತ ಸಖಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಅಜ್ಞಾತವಾಸದ ಕೊನೆ ದಿನ ವಿರಾಟರಾಯನ ಗೋವುಗಳನ್ನ ಕೌರವರು ಅಪಹರಣ ಮಾಡ್ತಾರೆ, ಅಂದ್ರೆ ಎತ್ಕೊಂಡು ಹೋಗ್ತಾರೆ. ಈ ವೇಳೆ ವಿರಾಟರಾಯನ ಪುತ್ರ ಉತ್ತರ ಕುಮಾರ ಅವನು ಕುರುಸೇನೆನ ಸೋಲಿಸಿ ಗೋವುಗಳನ್ನ ತರ್ತೀನಿ ಅಂತ ಜಂಭ ಕೊಚ್ಕೊಳ್ತಾನೆ. ಈತನ ರಥಕ್ಕೆ ಸಾರಥಿಯಾಗಿ ಬೃಹನ್ನಳೆಯಾಗಿದ್ದಂತಹ ಅರ್ಜುನ ಹೋಗ್ತಾನೆ. ಕೌರವರ ಬಾಣಗಳನ್ನ ನೋಡಿ ರಥ ತಿರುಗಿಸುವಂತ ಉತ್ತರ ಕುಮಾರ ಬೃಹನ್ನಳೆಯ ಬಳಿ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಇದಕ್ಕೆ ಒಪ್ಪದಂತಹ ಅರ್ಜುನ ಆಗೇನ್ ಮಾಡ್ತಾನೆ ಅಂದ್ರೆ, ಅವರು ಬಚ್ಚಿಟ್ಟಿದ್ದಂತಹ ಆಯುಧಗಳಿರ್ತಲ್ಲ, ಅಂದ್ರೆ ಶಮಿ ವೃಕ್ಷದ ಕೆಳಗೆ ಬಚ್ಚಿಟ್ಟಿರ್ತಾರಲ್ಲ ಆಯುಧಗಳು, ಅದನ್ನ ತಗೊಂಡು ಹೋಗಿ ಕೌರವರ ಸೇನೆ ಜೊತೆ ಯುದ್ಧ ಮಾಡಿ ಅವನು ಗೋವುಗಳನ್ನೆಲ್ಲ ಬಿಡಿಸ್ಕೊಂಡು ಬರ್ತಾನೆ. ಜೊತೆಗೆ ನಮಗ್ ಗೊತ್ತಿದೆ, ಅರ್ಜುನನ ಹೆಸರಾಂತ ಬಿಲ್ಲು ಗಾಂಧೀವ. ಆ ಗಾಂಧೀವ ಧನಸ್ಸನ್ನ ಎದೆ ಏರಿಸಿ ಕೌರವರ ಜೊತೆ ಯುದ್ಧ ಮಾಡಿ ಹಸುಗಳನ್ನೆಲ್ಲ ಅವನು ಬಿಡಿಸ್ಕೊಂಡು ಹೊರಟೋಗ್ತಾನೆ. ಇದರ ಜೊತೆಗೆ ಪಾಂಡವರ 12 ವರ್ಷಗಳ ವನವಾಸ ಜೊತೆಗೆ 1 ವರ್ಷದ ಅಜ್ಞಾತವಾಸ ಅವತ್ತಿನ ದಿನ ಅಂದ್ರೆ ವಿಜಯದಶಮಿ ದಿನ ರಾತ್ರಿ ಮುಗಿಯುತ್ತೆ. ಇದರ ದ್ಯೋತಕ ಅವರು ವಿಜಯದಶಮಿ ಹಬ್ಬವನ್ನ ಮಾಡ್ತಾರೆ. ಜೊತೆಗೆ ಅವರು ವಿಜಯವನ್ನು ಕೂಡ ಕುರುಯುದ್ಧದಲ್ಲಿ ಸಾಧಿಸ್ತಾರೆ ಪಾಂಡವರು, ಹೌದಲ್ವಾ? ಹಿಂದೆ ರಾಜರಿಗೆ ಬಹಳ ಮುಖ್ಯವಾಗಿದ್ದಂಥದ್ದು ಅಂದ್ರೆ ಆಯುಧಗಳು. ಈ ಕಾರಣಕ್ಕೆ ನಮ್ಮನ್ನ ರಕ್ಷಿಸುವಂತಹ ಕತ್ತಿ ಖಡ್ಗದಿಂದ ಹಿಡಿದು ಪ್ರತಿಯೊಂದು ಆಯುಧಗಳಿಗೂ ಕೂಡ ಅಂದಿನ ದಿನ ಅಂದ್ರೆ ಆಯುಧ ಪೂಜೆಯ ದಿನ ಅದಕ್ಕೆ ವಿರಾಮವನ್ನ ನೀಡಿ ಅವುಗಳಿಗೆ ಕೃತಜ್ಞತೆ ಅರ್ಪಿಸಿ ಪೂಜೆಯನ್ನ ಮಾಡ್ತಾರೆ. ಹಿಂದೂ ಸಂಸ್ಕೃತಿ ಪ್ರಕಾರ ಯಂತ್ರಗಳಿಗೂ ಕೂಡ ದೈವಿಕ ಶಕ್ತಿ ಇದೆ ಅಂತ ನಾವು ನಂಬಿರ್ತೀವಿ. ಜೊತೆಗೆ ನಮ್ಗೆಲ್ರಿಗೂ ಇದು ಗೊತ್ತು. ಇದರಿಂದಾಗಿ ಆಯುಧ ಪೂಜೆ ದಿನ ವಾಹನಗಳಿಗೆ ಯಂತ್ರಗಳಿಗೆ ಪೂಜೆ ಸಲ್ಲಿಸಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಅನ್ನೋದು ನಂಬಿಕೆಯೂ ಕೂಡ ಹೌದು. ಹಾಗಾಗಿ ಇಂದಿನ ದಿನ ನಾವೆಲ್ಲರೂ ಕೂಡ ಆಯುಧ ಪೂಜೆಯನ್ನ ಬಹಳ ಉತ್ಸಾಹದಿಂದ ಜೊತೆಗೆ ಗೌರವವನ್ನ ಸೂಚಿಸುವಂತಹ ರೀತಿಯಲ್ಲಿ ಆಯುಧಗಳಿಗೆ ನಾವು ಪೂಜೆಯನ್ನ ಮಾಡ್ತೀವಿ. ಇವತ್ತಿನ ದಿನದ ಚಿಕ್ಕ ವಿಚಾರ ಇದಾಗಿತ್ತು. ನಾಳೆನೂ ಕೂಡ ಹೀಗೆ ನಾವು ವಿಜಯದಶಮಿಯ ಬಗ್ಗೆ ನಾವು ಮಾತಾಡೋಣಂತೆ, ನಮ್ಮ ವಿಚಾರಗಳನ್ನ ನಾವು ಹಂಚಿಕೊಳ್ಳೋಣಂತೆ. ಧನ್ಯವಾದಗಳು.